ಕಾಂಗ್ರೆಸ್ನಲ್ಲಿ ಪರಿಷತ್ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆಯ ಕಸರತ್ತು ಜೋರಾಗಿದೆ. ದೆಹಲಿಗೆ ತೆರಳು ಮುನ್ನ ಸಿಎಂ ಡಿಸಿಎಂ ರಹಸ್ಯ ಮಾತುಕತೆ ನಡೆಸಿದ್ದಾರೆ. ತಡರಾತ್ರಿವರೆಗೂ ಕೂಡ ಸಿಎಂ ಡಿಸಿಎಂ ಸಮಾಲೋಚನೆ ನಡೆಸಿದ್ದಾರೆ. ರಹಸ್ಯ ಸ್ಥಳದಲ್ಲಿ ಸಿಎಂ ಡಿಸಿಎಂ ಮಾತುಕತೆ. 7 ಸ್ಥಾನಗಳಿಗೆ 60ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ನಲ್ಲಿ. ಹೀಗಾಗಿ ಈ ಬಗ್ಗೆ ಚರ್ಚೆಯಾಗಿದೆ. ಹೈಕಮಾಂಡ್ ಜೊತೆಗಿನ ಸಭೆಗೂ ಮುನ್ನ ಸಿಎಂ ಡಿಸಿಎಂ ಮಾತುಕತೆ ನಡೆಸಿದ್ದಾರೆ. ಬೆಂಬಲಿಗರಿಗೆ ಟಿಕೆಟ್ ಹಂಚಿಕೆ ಬಗ್ಗೆ ಕೂಡ ಸಿಎಂ ಡಿಸಿಎಂ ಸಹಮತಕ್ಕೆ ಬಂದಿದ್ದು ಇವತ್ತು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸುತ್ತಾರೆ. ಇವತ್ತು ನಾಳೆ ದೆಹಲಿಯಲ್ಲೇ ಸಿಎಂ ಡಿಸಿಎಂ ಇರಲಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕಾಂಗ್ರೆಸ್ನಲ್ಲಿ ಪರಿಷತ್ ಚುನಾವಣೆಗೆ 7 ಸ್ಥಾನಕ್ಕೆ 60 ಆಕಾಂಕ್ಷಿಗಳು, ಬಹಳ ದೊಡ್ಡ ಸರ್ಕಸ್ಸೇ ಇದೆ. ಈಗ ಸಿಎಂ ಡಿಸಿಎಂ ರಹಸ್ಯ ಮಾತುಕತೆ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಒಂದು ಸಹಮತಕ್ಕೆ ಬಂದಂಗಿದೆ ಹಾಗಿದ್ರೆ. ಪ್ರತಿಮಾ, ಹೌದು. ಯಾಕಂದ್ರೆ ಸಿಎಂ ಡಿಸಿಎಂ ಸಹಮತಕ್ಕೆ ಬಾರದೇ ಇದ್ರೆ ಆಯ್ಕೆ ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದು ಗೊತ್ತಿದೆ. ಆ ಕಾರಣಕ್ಕಾಗಿಯೇ ತಡರಾತ್ರಿ ಸುಮಾರು 2 ಗಂಟೆಗಳವರೆಗೂ, ಅಂದ್ರೆ 2 ತಾಸು ತನಕ ಸಿಎಂ ಡಿಸಿಎಂ ಇಬ್ಬರೇ ಕೂತು ಅಭ್ಯರ್ಥಿಗಳ ಏನು ಪಟ್ಟಿ ಇದೆ, ಆಕಾಂಕ್ಷಿಗಳ ಪಟ್ಟಿ, ಅದನ್ನ ಶಾರ್ಟ್ ಲಿಸ್ಟ್ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಇವತ್ತು ದೆಹಲಿಗೆ ತೆರಳಿರೋದ್ರಿಂದ ಅದಕ್ಕೂ ಮುನ್ನ ಇಲ್ಲಿಂದ ಹೋಗುವಂತಹ ಪಟ್ಟಿಯನ್ನ ಅಂತಿಮಗೊಳಿಸಿ ತೆಗೆದುಕೊಂಡು ಹೋಗುವಂತದ್ದು ಜವಾಬ್ದಾರಿ ಸಿಎಂ ಡಿಸಿಎಂ ಮೇಲೆ ಇತ್ತು. ಸೊ ಆ ಕಾರಣಕ್ಕಾಗಿ ಸುಮಾರು 80ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಇದ್ರು. ಸಾಕಷ್ಟು ಜನ ಅರ್ಜಿ ಕೂಡ ಕೊಟ್ಟಿದ್ರು, ಲಾಬಿಗಳು ಮಾಡಿದ್ರು. ಮಿನಿಸ್ಟರ್ಗಳು ಕೂಡ ತಮ್ಮ ಸಮುದಾಯಗಳಿಗೆ ಕೊಡಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಸಿಎಂ ಡಿಸಿಎಂ ಭೇಟಿಯಾಗಿ ತಮ್ಮ ಮನವಿ ಪತ್ರಗಳನ್ನ ಕೂಡ ಕೊಟ್ಟಿದ್ರು. ಸೊ ಈಗ ಅದೆಲ್ಲವನ್ನು ಕೂಡ ಪರಿಗಣಿಸಿ ನಿನ್ನೆ ರಾತ್ರಿ ಸಿಎಂ ಡಿಸಿಎಂ ನಡೆಸಿದಂತ ಸಭೆಯ ಬಳಿಕ 32 ಜನರ ಹೆಸರನ್ನ ಅಂತಿಮಗೊಳಿಸಲಾಗಿದೆ. ಈ 32ರಲ್ಲಿ 7 ಜನ ಯಾರು ಅನ್ನೋದು ಈಗಿರುವಂತ ಪ್ರಶ್ನೆ. ಅದನ್ನೇ ಈಗ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಾಗತ್ತೆ. ಈಗ ಶಾರ್ಟ್ ಲಿಸ್ಟ್ ಮಾಡಿ ತೆಗೆದುಕೊಂಡು ಹೋಗಿರೋದ್ರಿಂದ ಆ ಶಾರ್ಟ್ ಲಿಸ್ಟ್ ನ ಒಳಗಡೆನೆ 7 ಜನರ ಆಯ್ಕೆ ಆಗ್ಬೇಕು. ಆ ಶಾರ್ಟ್ ಲಿಸ್ಟ್ ಅನ್ನು ನೋಡಿದ ಸಂದರ್ಭದಲ್ಲಿ ಸಿಎಂ ಪುತ್ರ ಯತೀಂದ್ರ ಅವರ ಹೆಸರಿದೆ, ಜೊತೆಗೆ ಡಿಫಿಟೆಡ್ ಕ್ಯಾಂಡಿಡೇಟ್ ಗಳ ಹೆಸರುಗಳು ಕೂಡ ಇದೆ, ಜೊತೆಗೆ ಸಮುದಾಯವಾರು ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳು ಕೂಡ ಆ ಪಟ್ಟಿಯಲ್ಲಿ ಸೇರ್ಕೊಂಡಿದ್ದಾರೆ. ಹೀಗಾಗಿ ಕಾರ್ಯಕರ್ತರನ್ನು ಕೂಡ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಕಾರ್ಯಕರ್ತರ ಮನವಿಯನ್ನು ಕೂಡ ಆಲಿಸಿ ಅದರ ಶಾರ್ಟ್ ಲಿಸ್ಟ್ ನಲ್ಲಿ ಕಾರ್ಯಕರ್ತರ ಹೆಸರನ್ನು ಕೂಡ ಸೇರ್ಪಡೆಗೊಳಿಸಲಾಗಿದೆ. ಹೀಗಾಗಿ 32ರ ಒಳಗೆ 7 ಜನ ಯಾರಾಗ್ತಾರೆ ಅನ್ನೋ ಕುತೂಹಲ ಈಗ ಇದೆ. ದೆಹಲಿಯಲ್ಲಿ ಮೀಟಿಂಗ್ ನ ಬಳಿಕ ಅಂತಿಮವಾಗಿ ಘೋಷಣೆ ಆಗತ್ತೆ. ಪ್ರತಿಮಾ, ಥ್ಯಾಂಕ್ಸ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.